ಎಲ್ಲರಿಗೂ ನಮಸ್ಕಾರ. ಸಿಂಹ ರಾಶಿಯವರೇ, ಮುಂದಿನ 72 ಗಂಟೆಗಳಲ್ಲಿ ಒಬ್ಬ ಮಹಿಳೆಯಿಂದಾಗಿ ನಿಮ್ಮ ಜೀವನ ಸಂಪೂರ್ಣವಾಗಿ ಬದಲಾಗಲಿದೆ. ಮುಂದಿನ 72 ಗಂಟೆಗಳಲ್ಲಿ ನಿಮ್ಮ ರಾಶಿ ಚಕ್ರ ಚಿಹ್ನೆಯ ಜೀವನದಲ್ಲಿ ಸಂಭವಿಸುವ ಈ ಘಟನೆಗಳು ಯಾವುವು ಮತ್ತು ಅವು ನಿಮ್ಮ ಜೀವನದ ಮೇಲೆ ಹೇಗೆ ಪರಿಣಾಮ ಬೀರುತ್ತವೆ? ವೃತ್ತಿ, ಶಿಕ್ಷಣ, ಉದ್ಯೋಗ, ವ್ಯವಹಾರ, ಆರೋಗ್ಯ, ಕುಟುಂಬ ಮತ್ತು ಆರ್ಥಿಕ ಪರಿಸ್ಥಿತಿಯ ವಿಷಯದಲ್ಲಿ ಅವು ಹೇಗೆ ಇರುತ್ತವೆ? ಮುಂದಿನ 72 ಗಂಟೆಗಳಲ್ಲಿ ಈ ರಾಶಿ ಚಕ್ರ ಚಿಹ್ನೆಯ ಜೀವನದಲ್ಲಿ ಸಂಭವಿಸಲಿರುವ ಸನ್ನಿವೇಶಗಳು ಯಾವುವು ಮತ್ತು ಮುಂದಿನ ದಿನಗಳಲ್ಲಿ ಅವರು ಯಾವ ಸನ್ನಿವೇಶಗಳನ್ನು ಎದುರಿಸಲಿದ್ದಾರೆ? ಇದೆಲ್ಲವೂ ಈಗ ಈ ವಿಡಿಯೋ ಮೂಲಕ ನಿಮಗೆ ತಿಳಿಯಲಿದೆ. ಹಾಗಾದರೆ ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ವಿಡಿಯೋ ನೋಡಿ. ಅಲ್ಲದೆ ಈ ರಾಶಿ ಚಕ್ರ ಚಿಹ್ನೆಗೆ ಸಂಬಂಧಿಸಿದ ಆಸಕ್ತಿದಾಯಕ ರಹಸ್ಯಗಳನ್ನು ಹಾಗೂ ಈ ರಾಶಿ ಚಕ್ರ ಚಿಹ್ನೆಯ ಸಂಪೂರ್ಣ ಜಾತಕವನ್ನು ನಾವು ತಿಳಿದುಕೊಳ್ಳಲಿದ್ದೇವೆ. ಆದ್ದರಿಂದ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಮತ್ತು ನೀವು ಅದನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುವಿರಿ. ಅಲ್ಲದೆ ನೀವು ನಮ್ಮ ಚಾನಲನ್ನು ಮೊದಲ ಬಾರಿಗೆ ವೀಕ್ಷಿಸುತ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮಗೆ ಬೆಂಬಲ ನೀಡಿ. ನಾವು ಎಷ್ಟೇ ಕಷ್ಟಪಟ್ಟರೂ ದೇವರ ಆಶೀರ್ವಾದವಿದ್ದರೆ ಮಾತ್ರ ನಮ್ಮ ಜೀವನ ಮುಂದುವರಿಯುತ್ತದೆ. ಅದು ಕೂಡ ಸರಾಗವಾಗಿ ಮತ್ತು ಸಂತೋಷದಿಂದ ಮುಂದುವರಿಯುತ್ತದೆ. ಮತ್ತು ನಮ್ಮ ಜೀವನದಲ್ಲಿ ಇಂತಹ ಸನ್ನಿವೇಶಗಳು ಬರಬೇಕಾದರೆ ದೇವರ ಅನುಗ್ರಹ ನಮ್ಮೊಂದಿಗೆ ಇರಬೇಕಾದರೆ ನಾವು ಪ್ರತಿಯೊಂದು ವಿಷಯದಲ್ಲೂ ದೇವರನ್ನು ಅವಲಂಬಿಸಬೇಕು. ಪ್ರತಿಯೊಂದು ವಿಷಯದಲ್ಲೂ ನಾವು ದೇವರ ಮುಂದೆ ನಡೆಯಬೇಕು. ಮತ್ತು ಈ ರಾಶಿ ಚಕ್ರದ ಜನರು ಶಿವನನ್ನು ಹೆಚ್ಚು ಪೂಜಿಸುವುದು ತುಂಬ ಒಳ್ಳೆಯದು. ಶಿವನ ಅಭಿಷೇಕ ಮಾಡುವುದು, ಜಲಾಭಿಷೇಕ ಮಾಡುವುದು, ನಿರಂತರವಾಗಿ ಶಿವನನ್ನು ಪೂಜಿಸುವುದು ಮತ್ತು ಶಿವನನ್ನು ಪೂಜಿಸುವುದು ತುಂಬ ಒಳ್ಳೆಯದು. ಶಿವನ ಅನುಗ್ರಹವು ಈ ಜನರ ಮೇಲೆ ಯಾವಾಗಲೂ ಇರುತ್ತದೆ. ಶಿವನ ಅನುಗ್ರಹ ಅವರ ಮೇಲಿದ್ದರೆ ಅವರ ಜೀವನದಲ್ಲಿ ಬರುವ ಕಷ್ಟಗಳು, ನಷ್ಟಗಳು, ಅಪಘಾತಗಳು ಮತ್ತು ಇತರ ಹಲವು ರೀತಿಯ ವಿಷಯಗಳನ್ನು ತಪ್ಪಿಸಲಾಗುತ್ತದೆ. ಎಲ್ಲ ಸಮಸ್ಯೆಗಳು ಸಹ ದೂರವಾಗುತ್ತವೆ ಎಂದು ಹೇಳಬಹುದು. ಈಗ 72 ಗಂಟೆಗಳಲ್ಲಿ ಶಿವನ ಆಜ್ಞೆಯಿಂದ ಈ ರಾಶಿಯವರ ಜೀವನದಲ್ಲಿ ಯಾವ ಬದಲಾವಣೆಗಳು ಸಂಭವಿಸಲಿವೆ ಎಂದು ತಿಳಿಯೋಣ. ಅಲ್ಲದೆ ಯಾವ ಮಹಿಳೆ ಅವರ ಜೀವನದಲ್ಲಿ ಬರಲಿದ್ದಾರೆಂದು ತಿಳಿಯೋಣ. ವಿಶೇಷವಾಗಿ ಈ ರಾಶಿಯಲ್ಲಿ ಜನಿಸಿದವರು ತಮ್ಮ ಜೀವನದಲ್ಲಿ ಒಂದು ನಿಯಮವನ್ನು ಪಾಲಿಸಬೇಕು. ಈ ರಾಶಿಯಲ್ಲಿ ಜನಿಸಿದವರು ಮಾತ್ರವಲ್ಲದೆ ಈ ವಿಡಿಯೋವನ್ನು ನೋಡುತ್ತಿರುವ ಪ್ರತಿಯೊಬ್ಬರೂ ಸಹ ಈ ನಿಯಮಗಳನ್ನು ಪಾಲಿಸಬೇಕು. ಆದ್ದರಿಂದ ನೀವು ಯಾವುದೇ ಪರಿಸ್ಥಿತಿಗೆ ಹೆದರಬಾರದು. ಅನೇಕ ಜನರು ಶನಿ ದೇವರನ್ನು ದೂಷಿಸುವ ಅಭ್ಯಾಸವನ್ನು ಹೊಂದಿರುತ್ತಾರೆ. ಅವರು ತಮ್ಮ ಜೀವನದಲ್ಲಿ ಯಾವುದೇ ಕಷ್ಟಗಳು, ನಷ್ಟಗಳು ಅಥವಾ ಸಮಸ್ಯೆಗಳನ್ನು ಎದುರಿಸಿದಾಗ ಅವರು ತಕ್ಷಣ ಶನಿ ದೇವರನ್ನು ದೂಷಿಸುತ್ತಾರೆ ಮತ್ತು ನಾವು ಎಂದಿಗೂ ಹಾಗೆ ಮಾಡಬಾರದು. ಶನಿ ದೇವರು ಯಾವುದೇ ಸಂದರ್ಭದಲ್ಲೂ ನಮಗೆ ಯಾವುದೇ ಹಾನಿ ಮಾಡುವುದಿಲ್ಲ. ನಮಗೆ ಆರ್ಥಿಕ ತೊಂದರೆಗಳು ಅಥವಾ ನಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆಗಳಿದ್ದರೂ ಅನೇಕ ಜನರು ಇದಕ್ಕೆಲ್ಲ ಶನಿ ದೇವರನ್ನು ದೂಷಿಸುವ ಅಭ್ಯಾಸವನ್ನು ಹೊಂದಿರುತ್ತಾರೆ. ಈ ರಾಶಿ ಚಕ್ರ ಚಿಹ್ನೆಯಲ್ಲಿ ಜನಿಸಿದವರು ಯಾವುದೇ ಸಂದರ್ಭದಲ್ಲೂ ಶನಿ ದೇವರನ್ನು ದೂಷಿಸಬಾರದು ಮತ್ತು ಅವರು ಅವರ ನೆಚ್ಚಿನ ವ್ಯಕ್ತಿಗೂ ಹೌದು. ನೀವು ಬಣ್ಣಗಳನ್ನು ಅಥವಾ ವಸ್ತುಗಳನ್ನು ಅವಮಾನಿಸಬಾರದು. ಉದಾಹರಣೆಗೆ, ಶನಿಯು ನೀಲಿ ಬಣ್ಣವನ್ನು ತುಂಬ ಪ್ರೀತಿಸುತ್ತಾನೆ. ಯಾವುದೇ ಸಂದರ್ಭದಲ್ಲೂ ನೀಲಿ ಬಣ್ಣವನ್ನು ಅವಮಾನಿಸುವ ರೀತಿಯಲ್ಲಿ ನೀವು ವರ್ತಿಸಬಾರದು. ನೀವು ನೀಲಿ ಬಣ್ಣವನ್ನು ಪ್ರೀತಿಸಬೇಕು. ನೀಲಿ ಬಣ್ಣದ ಯಾವುದನ್ನು ನಿಮ್ಮ ಪಾದಗಳ ಕೆಳಗೆ ಇಟ್ಟುಕೊಳ್ಳಬಾರದು. ಅದು ಶನಿಯನ್ನು ಕೋಪಗೊಳಿಸುತ್ತದೆ ಎಂಬುದನ್ನು ನೆನಪಿಡಿ. ಈ ರಾಶಿ ಚಕ್ರ ಚಿಹ್ನೆಯ ಜನರು ಸಾಧ್ಯವಾದಾಗಲೆಲ್ಲ ಶನಿಯ ಸ್ತೋತ್ರಗಳನ್ನು ಪಠಿಸಬೇಕು. ಶನಿಗೆ ಅಭಿಷೇಕ ಮಾಡಬೇಕು. ಅಲ್ಲದೆ ನಿಯಮಿತವಾಗಿ ಶನಿಯನ್ನು ಪೂಜಿಸಲು ಪ್ರಯತ್ನಿಸಿ. ಹೀಗೆ ಮಾಡುವುದರಿಂದ ನೀವು ಶನಿಯ ಆಶೀರ್ವಾದವನ್ನು ಪಡೆಯುತ್ತೀರಿ. ಅಂತಹ ಅಭ್ಯಾಸವನ್ನು ಮಾಡಿಕೊಳ್ಳುವುದು ಇದು ನಿಮಗೆ ತುಂಬ ಒಳ್ಳೆಯದು. ನಿಮ್ಮ ಜೀವನದಲ್ಲಿ ಸಂತೋಷ ಬಂದಾಗ ಶನಿ ದೇವರನ್ನು ಪೂಜಿಸುವುದರಲ್ಲಿ ಯಾವುದೇ ತಪ್ಪಿಲ್ಲ.
ಆದರೆ ನೀವು ಕಷ್ಟಗಳನ್ನು ಎದುರಿಸಿದಾಗ ಶನಿಯನ್ನು ದೂಷಿಸಬೇಡಿ, ಏಕೆಂದರೆ ಶನಿ ದೇವರು ನಮ್ಮ ಕರ್ಮದ ಫಲವನ್ನು ಮಾತ್ರ ನಮಗೆ ನೀಡುತ್ತಾನೆ. ಅವನು ಒಬ್ಬನೇ ದೇವರು ಎಂಬುದನ್ನು ನೆನಪಿಡಿ. ಈ ರಾಶಿ ಚಕ್ರ ಚಿಹ್ನೆಯ ಜನರು ಬಲವಾದ ದೇಹ ಮತ್ತು ದುಡ್ಡಗಿನ ಮುಖವನ್ನು ಹೊಂದಿರುತ್ತಾರೆ. ಉತ್ತಮ ಮುಖಭಾವವನ್ನು ಹೊಂದಿರುತ್ತಾರೆ. ಅವರು ಯಾವಾಗಲೂ ಸಂತೋಷದಿಂದ ಕಾಣುತ್ತಾರೆ. ಅವರಿಗೆ ಉತ್ತಮ ಸ್ಮರಣೆ ಇರುತ್ತದೆ. ಅವರು ತುಂಬ ಕ್ರಿಯಾಶೀಲರು ಆಗಿರುತ್ತಾರೆ. ಈ ರಾಶಿ ಚಕ್ರ ಚಿಹ್ನೆಯ ಜನರು ಯಾವುದೇ ಕೆಲಸವನ್ನು ಒಳ್ಳೆಯದು ಮತ್ತು ಕೆಟ್ಟದರ ಬಗ್ಗೆ ಯೋಚಿಸಿದ ನಂತರವೇ ಮಾಡಲು ಸಿದ್ಧರಾಗುತ್ತಾರೆ. ಇದಲ್ಲದೆ ಅವರು ಮಾಡುವ ಕೆಲಸಗಳನ್ನು ಅವರು ಪೂರ್ಣ ಹೃದಯದಿಂದ ಮಾಡುತ್ತಾರೆ. ಅವರು ಈಗಾಗಲೇ ಕಷ್ಟಕರವಾಗಿರುವ ತಮ್ಮ ಮನಸ್ಸನ್ನು ತೊಂದರೆಗೊಳಿಸುವ ಬಹಳಷ್ಟು ಶ್ರಮವನ್ನು ಉಂಟು ಮಾಡುವ ಕೆಲಸಗಳನ್ನು ಮಾಡಲು ಇಷ್ಟಪಡುತ್ತಾರೆ. ಅವರು ತಮ್ಮ ಜೀವನದಲ್ಲಿ ಇತರರಿಂದ ಏನನ್ನೂ ನಿರೀಕ್ಷಿಸುವುದಿಲ್ಲ. ಅವರು ಎಲ್ಲ ಸಮಯದಲ್ಲೂ ಏನೋ ಯೋಚಿಸುತ್ತಿದ್ದಾರೆಂದು ಯಾರಿಗೂ ಅರ್ಥವಾಗುವುದಿಲ್ಲ. ಆದರೆ ಈ ರಾಶಿ ಚಕ್ರ ಚಿಹ್ನೆಯ ಶ್ರೇಷ್ಠತೆ ಎಂದರೆ ಅವರು ಮಾಡುವ ಕೆಲಸಗಳಲ್ಲಿ ಸ್ವಯಂಚಾಲಿತವಾಗಿ ಏನನ್ನಾದರೂ ಸಾಧಿಸುತ್ತಾರೆ ಎಂದು ಹೇಳಬಹುದು. ಅವರು ಎಷ್ಟೇ ಆಸ್ತಿಗಳನ್ನು ಹೊಂದಿದ್ದರೂ ಅವರು ಯಾವಾಗಲೂ ತಿಳಿದಿಲ್ಲದ ಸ್ಥಿತಿಯಲ್ಲಿರುತ್ತಾರೆ. ಮತ್ತು ಈ ರಾಶಿ ಚಕ್ರ ಚಿಹ್ನೆಗಳು ಎಲ್ಲರಂತೆ ಕೆಲಸ ಮಾಡಲು ಅಥವಾ ಸಾಮಾನ್ಯ ಜೀವನವನ್ನು ನಡೆಸಲು ಇಷ್ಟಪಡುವುದಿಲ್ಲ. ಅವರು ಉಳಿದವರಿಗಿಂತ ಭಿನ್ನವಾಗಿರಲು ಮಾತ್ರ ಇಷ್ಟಪಡುತ್ತಾರೆ. ಅವರು ಇತರರ ಕೆಲಸವನ್ನು ನೇರವಾಗಿ ಅಥವಾ ಪರೋಕ್ಷವಾಗಿ ಬಳಸಿಕೊಳ್ಳಲು ಅಥವಾ ಅವರನ್ನು ಅತೃಪ್ತಿಗೊಳಿಸಲು ಇಷ್ಟಪಡುವುದಿಲ್ಲ. ಅವರು ಪ್ರಕೃತಿಯನ್ನು ನಾಶ ಮಾಡಲು ಇಷ್ಟಪಡುವುದಿಲ್ಲ. ಹಿಂದಿನ ಜನ್ಮಗಳ ಕರ್ಮವು ಅವರನ್ನು ಬಹಳಷ್ಟು ಕಾಡುತ್ತಿದೆ. ಆದಾಗ್ಯೂ ಗ್ರಹಗಳ ಸ್ಥಾನಗಳಿಂದಾಗಿ ಮುಂದಿನ 72 ಗಂಟೆಗಳಲ್ಲಿ ಈ ರಾಶಿ ಚಕ್ರ ಚಿಹ್ನೆಗಳ ಜೀವನದಲ್ಲಿ ಕೆಲವು ಆಸಕ್ತಿದಾಯಕ ಬದಲಾವಣೆಗಳು ಸಂಭವಿಸಲಿವೆ. ಏಕೆಂದರೆ ಈ ರಾಶಿ ಚಕ್ರ ಚಿಹ್ನೆಗಳಿಗೆ ಅವರು ಯಾವಾಗಲೂ ಮಹಿಳೆಯನ್ನು ಹುಡುಕುತ್ತಿರುತ್ತಾರೆ. ಮಹಿಳೆಯಿಂದಾಗಿ ಕೆಲವು ಸನ್ನಿವೇಶಗಳು ರೂಪುಗೊಳ್ಳುತ್ತಿವೆ ಮತ್ತು ಮುಂದಿನ 72 ಗಂಟೆಗಳಲ್ಲಿ ಅವರ ಜೀವನದಲ್ಲಿ ಅನೇಕ ಬದಲಾವಣೆಗಳು ಸಂಭವಿಸಲಿವೆ. ನೀವು ಎಲ್ಲೇ ನೋಡಿದರೂ ಈ ರಾಶಿ ಚಕ್ರ ಚಿಹ್ನೆಯ ಜನರು ಆ ಮಹಿಳೆ ನಿಮಗೆ ಹಾನಿ ಮಾಡುತ್ತಾಳೆ, ಅದು ನಿಮಗೆ ಹಾನಿ ಮಾಡುತ್ತದೆಯೇ ಅಥವಾ ನಿಮಗೆ ಸಂತೋಷವನ್ನು ತರುತ್ತಾರೆಯೇ ಎಂದು ನೋಡಲು ಕಾತುರದಿಂದ ಕಾಯುತ್ತಿದ್ದಾರೆ. ಆದರೆ ಆ ಮಹಿಳೆಯಿಂದಾಗಿ ಈ ರಾಶಿ ಚಕ್ರ ಚಿಹ್ನೆಯ ಜನರ ಜೀವನದಲ್ಲಿ ಕೆಲವು ದೊಡ್ಡ ಬದಲಾವಣೆಗಳು ಸಂಭವಿಸಲಿವೆ. ನೀವು ಅಂತಹ ಬದಲಾವಣೆಗಳನ್ನು ಎಂದಿಗೂ ನೋಡಿಲ್ಲ. ಮತ್ತು ನಾವು ಈ ರಾಶಿ ಚಕ್ರ ಚಿಹ್ನೆಯ ಮಹಿಳೆಯ ಬಗ್ಗೆ ಮಾತನಾಡಲು ಬಯಸಿದರೆ ನಾವು ಇನ್ನೂ ಕೆಲವು ವಿಷಯಗಳನ್ನು ಹೇಳಬೇಕಾಗಿದೆ. ವಿಶೇಷವಾಗಿ ಇದಕ್ಕೆ ಸಂಬಂಧಿಸಿದವರು ಈ ರಾಶಿಯವರಿಗೆ ಮಿಶ್ರ ಫಲಿತಾಂಶಗಳನ್ನು ನೋಡಲಿದ್ದಾರೆ. ಕೆಲಸದಲ್ಲಿ ಒತ್ತಡ ಹೆಚ್ಚಾಗುತ್ತದೆ. ನಿಮಗೆ ಇಷ್ಟವಿಲ್ಲದ ಕೆಲವು ಕೆಲಸಗಳನ್ನು ನೀವು ಮಾಡಬೇಕಾಗುತ್ತದೆ. ಅಲ್ಲದೆ ನೀವು ಸ್ವಲ್ಪ ಸಮಯದಿಂದ ಕಾಯುತ್ತಿದ್ದ ಉದ್ಯೋಗ ಬದಲಾವಣೆಯು ನಿಮ್ಮನ್ನು ಸಂತೋಷಪಡಿಸುತ್ತದೆ. ಅದು ನೀವು ಬಯಸುವ ಸ್ಥಳ, ಆದರೆ ಅದು ನಿಮಗೆ ತೊಂದರೆ ಉಂಟು ಮಾಡುತ್ತದೆ. ನಿಮ್ಮೊಂದಿಗೆ ಇರುವ ನಿಮ್ಮ ಕುಟುಂಬ ಸದಸ್ಯರ ಆರೋಗ್ಯದ ಬಗ್ಗೆ ನೀವು ಖಂಡಿತವಾಗಿಯೂ ಯೋಚಿಸಬೇಕು. ಉದಾಹರಣೆಗೆ, ಮಕ್ಕಳು ಮತ್ತು ಹಿರಿಯರ ವಿಷಯದಲ್ಲಿ, ನಿಮ್ಮ ಜೀವನ ಸಂಗಾತಿಯ ವಿಷಯದಲ್ಲಿ ಅವರ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ ವಹಿಸಿ. ಈ ಸಮಯದಲ್ಲಿ ಅನಗತ್ಯ ಕೆಲಸಗಳನ್ನು ಮಾಡಬೇಡಿ. ಖರ್ಚುಗಳು ಹೆಚ್ಚಾಗುತ್ತಿವೆ. ಈ ರಾಶಿ ಚಕ್ರದ ಜನರು ಅಗತ್ಯವಿದ್ದಾಗ ಮಾತ್ರ ಖರ್ಚು ಮಾಡಬೇಕು. ಹೆಚ್ಚು ವ್ಯರ್ಥವಾಗಿ ಖರ್ಚು ಮಾಡಬೇಡಿ. ಅನಗತ್ಯ ಖರ್ಚುಗಳಿಗೆ ಹೋಗಬೇಡಿ. ಇತರರನ್ನು ಮೆಚ್ಚಿಸಲು ಐಷಾರಾಮಿ ವಸ್ತುಗಳಿಗೆ ಹಣವನ್ನು ಖರ್ಚು ಮಾಡಬೇಡಿ. ಈ ರಾಶಿ ಚಕ್ರದ ಜನರು ತಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಸ್ಥಿರವಾಗಿಡಲು ಉಳಿತಾಯದ ತತ್ವವನ್ನು ಅನುಸರಿಸಬೇಕು. ನೀವು ಆರೋಗ್ಯದ ತತ್ವವನ್ನು ಸಹ ಅನುಸರಿಸಬೇಕು. ಒತ್ತಡದ ವಾತಾವರಣ ಇರಬಾರದು. ಸರಿಯಾದ ವಿಶ್ರಾಂತಿ ತೆಗೆದುಕೊಳ್ಳುವುದು ಬಹಳ ಮುಖ್ಯ. ಉದ್ಯಮಿಗಳು ತಮ್ಮ ವ್ಯವಹಾರಗಳಲ್ಲಿ ಯಶಸ್ಸನ್ನು ಸಾಧಿಸಲು ಶ್ರಮಿಸಬೇಕು. ಹೂಡಿಕೆಗೆ ಸಂಬಂಧಿಸಿದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮೊದಲು ಸ್ವಲ್ಪ ಸಮಯ ಕಾಯುವುದು ಉತ್ತಮ ಆಗುತ್ತದೆ ಎಂದು ಹೇಳಬಹುದು. ಮುಂದಿನ 24 ಗಂಟೆಗಳಲ್ಲಿ ಈ ರಾಶಿ ಚಕ್ರ ಚಿಹ್ನೆಯ ಜೀವನದಲ್ಲಿ ಮಹಿಳೆಯ ಕಾರಣದಿಂದಾಗಿ ಕೆಲವು ಆಸಕ್ತಿದಾಯಕ ಘಟನೆಗಳು ಸಂಭವಿಸಲಿವೆ.
ಒಂದು ರೀತಿಯಲ್ಲಿ ಈ ಘಟನೆ ನಿಮಗೆ ಸ್ವಲ್ಪ ಅದೃಷ್ಟವನ್ನು ತರುತ್ತದೆ. ನೀವು ಒಬ್ಬ ಮಹಿಳೆ ನೀಡುವ ಸಲಹೆಯಿಂದಾಗಿ ಕೆಲವು ಪ್ರಮುಖ ಕೆಲಸಕ್ಕೆ ಹೋಗುತ್ತಿದ್ದರೆ ಆ ಮಹಿಳೆ ನಿಮಗೆ ಯಾವುದೇ ಸಲಹೆ ಅಥವಾ ಸಲಹೆಗಳನ್ನು ನೀಡಿದರೂ ನೀವು ಅವರನ್ನು ಅನುಸರಿಸುತ್ತೀರಿ ಅಥವಾ ಬೇರೆ ಯಾವುದಾದರೂ ಕಾರಣಕ್ಕಾಗಿ ನಿಮ್ಮ ಜೀವನದಲ್ಲಿ ಪವಾಡಗಳು ಸಂಭವಿಸಲಿವೆ ಮತ್ತು ನೀವು ಮಾಡಲು ಸಾಧ್ಯವಿಲ್ಲ ಎಂದು ಭಾವಿಸಿದ ವಿಷಯಗಳು ಸಹ ಸಂಭವಿಸುತ್ತವೆ. ಅಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಒಂದು ರೀತಿಯಲ್ಲಿ ಕೆಲವು ವಿಷಯಗಳು ಇನ್ನೂ ಸಂಭವಿಸುವುದಿಲ್ಲ, ಆದರೆ ವಾಸ್ತವದಲ್ಲಿ ನೀವು ಅವುಗಳ ಬಗ್ಗೆ ಯೋಚಿಸುವ ಅಗತ್ಯವಿಲ್ಲ ಎಂದು ಭಾವಿಸುವ ಸಂದರ್ಭಗಳಲ್ಲಿಯೂ ಸಹ ಆ ಮಹಿಳೆ ನಿಮ್ಮ ಬಳಿಗೆ ಬರದಿದ್ದರೆ ನೀವು ಅವಳ ಒಳ್ಳೆಯ ಉದ್ದೇಶದಿಂದ ಅವಳಿಗೆ ಯಾವುದೇ ಸಲಹೆಯನ್ನು ನೀಡಿದರೂ ನಿಮ್ಮ ಜೀವನದಲ್ಲಿ ಒಳ್ಳೆಯದು ಸಂಭವಿಸುತ್ತದೆ. ಒಂದು ರೀತಿಯಲ್ಲಿ ಈ ರಾಶಿಚಕ್ರ ಚಿಹ್ನೆಯ ಜನರಿಗೆ ಈ ಮಹಿಳೆಯಿಂದಾಗಿ ಯಶಸ್ಸು ಮುಂದುವರಿಯುತ್ತದೆ. ಅವಳ ಆಗಮನವು ಯಾವುದೇ ರೀತಿಯಲ್ಲಿ ಆಗಿರಬಹುದು. ನಿಮ್ಮ ಜೀವನದಲ್ಲಿ ಆ ಮಹಿಳೆಯ ಆಗಮನವು ನಿರೀಕ್ಷೆಯಂತೆ ಆಗುತ್ತದೆ ಎಂದು ಹೇಳಬಹುದು. ಅವಳು ನಿಮ್ಮ ಸ್ನೇಹಿತೆ ಅಥವಾ ನಿಮ್ಮ ಸಹೋದರಿಯಾಗಿರಬಹುದು ಅಥವಾ ಅವರು ನಿಮ್ಮ ಸಹೋದರಿಯ ಸ್ನೇಹಿತೆಯ ರೂಪದಲ್ಲಿ ನಿಮ್ಮ ಜೀವನದಲ್ಲಿ ಬರಬಹುದು. ನಿಮ್ಮೊಂದಿಗೆ ಸಹೋದರಿಯಂತೆ ಮಾತನಾಡಬಹುದು, ನಿಮ್ಮನ್ನು ಸಹೋದರನಂತೆ ನಡೆಸಿಕೊಳ್ಳಬಹುದು, ನಿಮಗೆ ಒಳ್ಳೆಯ ಸಲಹೆ ನೀಡಬಹುದು, ನಿಮಗೆ ತುಂಬ ಹತ್ತಿರವಾಗಬಹುದು. ಹೀಗೆ ಈ ಕಾರಣದಿಂದಾಗಿ ಅವರ ಜಾತಕದ ಪ್ರಭಾವವು ನಿಮಗೆ ಹೆಚ್ಚಿನ ಸಕಾರಾತ್ಮಕತೆಯನ್ನು ತರುತ್ತದೆ ಮತ್ತು ನೀವು ಮಾಡುವ ಕೆಲಸದಲ್ಲಿ ಉತ್ತಮ ಯಶಸ್ಸನ್ನು ತರುತ್ತದೆ. ನೀವು ನಿರೀಕ್ಷಿಸಿದಂತೆ ಹೊರಬರುವುದಿಲ್ಲ ಎಂದು ಭಾವಿಸಿದ ವಿಷಯಗಳು ಮತ್ತು ನೀವು ದೀರ್ಘಕಾಲದಿಂದ ಬೇಸತ್ತಿದ್ದ ಸಾಲವೂ ಸಹ ಹಿಂತಿರುಗುತ್ತದೆ. ಅದು ಗ್ರಹಗಳ ಪ್ರಭಾವವಾಗಿರಬಹುದು ಅಥವಾ ಅವಳ ಒಂದು ಪರಿಣಾಮವಾಗಿರಬಹುದು ಅಥವಾ ಅವರು ಬಹಳ ಸಮಯದಿಂದ ನಿರ್ಮಿಸುತ್ತಿರುವ ಸಂಪರ್ಕವಾಗಿರಬಹುದು. ಅಂದರೆ ಸಂಪರ್ಕವನ್ನು ಮತ್ತೆ ಪ್ರಾರಂಭಿಸಲು ಪರಿಸ್ಥಿತಿಗಳು ಅನುಕೂಲಕರವಾಗಿರುತ್ತವೆ. ಆದರೆ ಅನಿರೀಕ್ಷಿತವಾಗಿ ಅವರು ಚಿನ್ನವನ್ನು ಪ್ರತಿಜ್ಞೆಯಾಗಿ ಬಿಡುತ್ತಾರೆ. ಈಗ ನಾವು ಭರವಸೆಗಳನ್ನು ತ್ಯಜಿಸಬೇಕಾಗಿದೆ. ನಮಗೆ ಬೇಕಾದ ಹಣ ಬರುತ್ತದೆ, ಚಿನ್ನ ಬಿಡುಗಡೆಯಾಗುತ್ತದೆ ಮತ್ತು ಹೀಗೆ ಹಲವು ವಿಧಗಳಲ್ಲಿ. ಎಲ್ಲೋ ಅಂದರೆ ನಾವು ಭಾವಿಸಿದ ವಿಷಯಗಳು ಪೂರ್ಣವಾಗಿ ನಿಂತು ಹೋದವು. ನಾವು ಮುಂದುವರಿಯುವುದಿಲ್ಲ ಎಂದು ನೀವು ಭಾವಿಸಿದ ವಿಷಯಗಳು, ನಾವು ಭಾವಿಸಿದ ವಿಷಯಗಳು ಉಳಿದಿವೆ. ಅವೆಲ್ಲವೂ ಒಂದು ರೀತಿಯಲ್ಲಿ ಫಲ ನೀಡುತ್ತವೆ. ಅವೆಲ್ಲದಲ್ಲೂ ಯಶಸ್ಸು ಅವರದ್ದೇ. ಅಂದರೆ ಅವರು ತಾವು ಅಂದುಕೊಂಡಿದ್ದರಲ್ಲಿ ಖಂಡಿತವಾಗಿಯೂ ಯಶಸ್ವಿಯಾಗುತ್ತಾರೆ. ಈ ರಾಶಿಚಕ್ರ ಚಿಹ್ನೆಯ ಯಶಸ್ವಿನೊಂದಿಗೆ ಮಹಿಳೆಯ ಆಗಮನದೊಂದಿಗೆ ಅವರ ಜೀವನವು ಮುಂದುವರಿಯುತ್ತದೆ. ಅವರು ಅಡೆತಡೆಗಳನ್ನು ಸಹ ತೆಗೆದುಹಾಕಿ ಸರಾಗವಾಗಿ ಮುಂದುವರಿಯುತ್ತಾರೆ. ಈ ರಾಶಿಚಕ್ರ ಚಿಹ್ನೆಯ ಜೀವನದಲ್ಲಿ ಈಗಾಗಲೇ ಇರುವ ಆ ಮಹಿಳೆಯಿಂದಾಗಿ ಇದೆಲ್ಲವೂ ನಿಮಗೆ ಆಗುತ್ತಿದೆ. ಈಗ ಆ ಮಹಿಳೆ ನಿಮ್ಮ ತಾಯಿ, ನಿಮ್ಮ ಸಹೋದರಿ, ನಿಮ್ಮ ಸಂಗಾತಿ ಅಥವಾ ನಿಮ್ಮ ಮಗಳಾಗಬಹುದು. ಈ ಮಹಿಳೆಯಿಂದಾಗಿ ಮುಂದಿನ 5 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಸಂತೋಷ ಬರುತ್ತದೆ ಎಂಬುದರಲ್ಲಿ ಯಾವುದೇ ಸಂದೇಹವಿಲ್ಲ. ಅಷ್ಟೇ. ಸಾಮೀಪ್ಯ ಮತ್ತು ಮಾರ್ಗದರ್ಶನದಿಂದಾಗಿ ಆ ಮಹಿಳೆ ನಿಮ್ಮ ಜೀವನಕ್ಕೆ ಸಂತೋಷ ಮತ್ತು ರಾಜಯೋಗವನ್ನು ತರುತ್ತಾಳೆ. ಶಿವನ ಆಶೀರ್ವಾದವು ಈ ರಾಶಿಚಕ್ರ ಚಿಹ್ನೆಯ ಜನರ ಜೀವನದ ಮೇಲೆ ಹೆಚ್ಚಿನ ಪರಿಣಾಮ ಬೀರುತ್ತದೆ. ಅದಕ್ಕಾಗಿಯೇ ನೀವು ಪ್ರತಿಯೊಬ್ಬರೂ ಪ್ರತಿ ಸೋಮವಾರ ಶಿವನ ದೇವಸ್ಥಾನಕ್ಕೆ ಹೋಗಿ ಶಿವನಿಗೆ ಅಭಿಷೇಕ ಮಾಡಬೇಕು. ಅಭಿಷೇಕ ಮಾಡಲು ಸಾಧ್ಯವಿಲ್ಲ ಎಂದು ಭಾವಿಸುವವರು ಶಿವಲಿಂಗದ ಮೇಲೆ ಶುದ್ಧ ನೀರನ್ನು ಸುರಿದು ಶಿವ ಶಿವ ಎಂದು ಸ್ಮರಿಸುತ್ತಾ ಅದನ್ನು ಮಾಡಿ. ಅದು ಈ ರೀತಿ ಮಾಡಿದರೂ ಸಹ ನಾವು ದೇವಸ್ಥಾನಕ್ಕೆ ಹೋಗಬೇಕಾಗಿಲ್ಲ. ನೀವು ಹೋಗಲು ಸಾಧ್ಯವಿಲ್ಲ ಎಂದು ಭಾವಿಸಿದರೆ ಶಿವನ ಹೆಸರನ್ನು ನೆನಪಿಸಿಕೊಂಡರೆ ಸಾಕು. ಆ ಪರಶಿವನು ರೋಮಾಂಚನಗೊಳ್ಳುತ್ತಾನೆ. ಶಿವನು ನಮ್ಮ ಮೇಲೆ ತನ್ನ ಕೃಪೆಯನ್ನು ಸುರಿಸುತ್ತಾನೆ. ಆದ್ದರಿಂದ ಸೋಮವಾರ ಸರಿಯಾದ ಆಚರಣೆಗಳೊಂದಿಗೆ ಶಿವನ ದೇವಾಲಯಕ್ಕೆ ಹೋಗಿ ಶಿವನನ್ನು ಪೂಜಿಸಿ ಮತ್ತು ಶಿವಲಿಂಗವನ್ನು ತಾಮ್ರದ ಪಾತ್ರೆಯಿಂದ ನೀರನ್ನು ತೆಗೆದುಕೊಂಡು ಶಿವನಿಗೆ ಅಭಿಷೇಕ ಮಾಡಿ. ಶಿವನು ನಿಮ್ಮ ಮೇಲೆ ತನ್ನ ಕೃಪೆಯನ್ನು ಸುರಿಸುತ್ತಾನೆ. ಆದ್ದರಿಂದ ಯಾವುದೇ ಸಂದರ್ಭದಲ್ಲೂ ಈ ರಾಶಿಚಕ್ರ ಚಿಹ್ನೆಯ ಮಹಿಳೆಯರನ್ನು ಅವಮಾನಿಸಬೇಡಿ. ಮಹಿಳೆಯರನ್ನು ಗೌರವಿಸಿ, ಅವರ ಮಾತುಗಳನ್ನು ಅರ್ಥ ಮಾಡಿಕೊಳ್ಳಿ ಮತ್ತು
ಅವರನ್ನು ಅನುಸರಿಸಿ. ನೀವು ಯಶಸ್ಸನ್ನು ಪಡೆಯುವುದರಲ್ಲಿ ಸಂದೇಹವಿಲ್ಲ. ನೀವು ಅದನ್ನು ನೋಡಿದ್ದೀರಿ. ಮುಂದಿನ 77 ಗಂಟೆಗಳಲ್ಲಿ ಮಹಿಳೆ ಎದುರಿಸುವ ಸನ್ನಿವೇಶಗಳ ಬಗ್ಗೆ ಮತ್ತು ಆಕೆಯ ಜೀವನವು ಖಂಡಿತವಾಗಿಯೂ ಆಶ್ಚರ್ಯಗಳಿಂದ ತುಂಬಿರುತ್ತದೆ ಎಂಬುದರ ಕುರಿತು ನೀವು ಕಲಿಯುವಿರಿ. ನೀವು ವಿಡಿಯೋವನ್ನು ಇಷ್ಟಪಟ್ಟರೆ ಅದನ್ನು ಇಷ್ಟಪಡಲು ಮತ್ತು ಇತರರೊಂದಿಗೆ ಹಂಚಿಕೊಳ್ಳಲು ಮರೆಯದಿರಿ. ನೀವು ನಮ್ಮ ಚಾನಲನ್ನು ಮೊದಲ ಬಾರಿಗೆ ನೋಡುತ್ತಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ನೀವು ವಿಡಿಯೋವನ್ನು ಇಷ್ಟಪಟ್ಟರೆ ಜೈ ಸಂತೋಷಿ ಮಾತಾ ಎಂದು ಕಾಮೆಂಟ್ ಮಾಡಲು ಮರೆಯಬೇಡಿ.